ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಗೋಧಿ ಹಿಟ್ಟಿನ ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಇದು ಗೋಧಿ ಹಿಟ್ಟಿನ ಕಾಯಿ ಸ್ವೀಟ್, ಗೋಧಿ ಹಿಟ್ಟಿನ ಕಾಯಿ ಪೇಡ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಮುಖ್ಯವಾಗಿ ಗೋಧಿ ಹಿಟ್ಟು 1 ಬೌಲು, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಅರ್ಧ ಬೌಲ್ ಬೆಲ್ಲ ಮತ್ತು ಕಾಯಿ ತುರಿ ಒಂದು ಚಿಕ್ಕ ಬೌಲಲ್ಲಿ 1 ಬೌಲು ಮತ್ತು ತುಪ್ಪ 4 ಸ್ಪೂನ್ ಬೇಕಾಗುತ್ತೆ ಅಷ್ಟೇ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಹಚ್ಚಿ 1 ಸ್ಪೂನ್ ತುಪ್ಪ ಹಾಕಿ, ನೆಕ್ಸ್ಟ್ 1 ಬೌಲ್ ಗೋಧಿ ಹಿಟ್ಟನ್ನು ಹಾಕಿ ಚಿಕ್ಕ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ಚಿಕ್ಕ ಉರಿಯಲ್ಲಿ ಘಮ 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 ಸ್ಮೆಲ್ ಬರೋ ರೀತಿಯಲ್ಲಿ ಹುರ್ಕೋಬೇಕು. ಈ ಒಂದು ಸ್ವೀಟಿಗೆ ಈ ಹುರಿಯೋದೇ ಮುಖ್ಯವಾಗಿರೋ ಅಂಶ ಆಗಿರುತ್ತೆ ನೋಡಿ. ಮತ್ತು ಇದು ಕೆಂಪಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಹುರಿದಿದೆ. ಒಂದು 5ರಿಂದ 10 ನಿಮಿಷದ ತನಕ ಹುರಿಬೇಕಾಗುತ್ತೆ. ಯಾಕೆಂದರೆ ಇದು ಹುರ್ಕೊಳ್ಳೋದ್ರಿಂದನೇ ಸ್ವೀಟ್ ಚೆನ್ನಾಗಾಗೋದು ಅಂತ ಹೇಳಿದೆ ತಾನೇ, ಅದಕ್ಕೋಸ್ಕರ. ಮತ್ತು ಇದು ಕಲರ್ ಚೇಂಜ್ ಆಗಿದೆ ನೋಡಿ. ಚೆನ್ನಾಗಿ ಹುರಿದಿದೆ ಅಂದಾಗ ಈ ಗೋಧಿ ಹಿಟ್ಟಿನ ಕಲರ್ ಚೇಂಜ್ ಆಗಿದೆ. ಇವಾಗ ಹುರಿದಿದ್ದಾಗಿದೆ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ಬನ್ನಿ. ಈ ಬೆಲ್ಲವನ್ನು ಇದಕ್ಕೆ ಹಾಕಿ ಕಾಯಿಸ್ಕೋಬೇಕಾಗುತ್ತೆ. ಇದು ಪಾಕ ಎಲ್ಲ ಬರೋದು ಬೇಡ, ಹಾಗೆ ಸುಮ್ಮನೆ ಬಿಸಿ ಆದ ತಕ್ಷಣ ಬೆಲ್ಲ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಬಿಸಿಯಾಗಿದೆ, ಸಾಕು. ಹಿಟ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಸಮಯದಲ್ಲಿ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಬೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೇ ಈ ಕಾಯಿ ತುರಿ ಮತ್ತು ಹಿಟ್ಟನ್ನು ಹಾಕಿಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆಯೇ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇವಾಗೆಲ್ಲ ಆರಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರಿಂದ ಮಿಕ್ಸಿ ಮಾಡ್ಕೊಂಬರೋದು, ಪುಡಿ ಮಾಡ್ಕೊಂಬರೋದು ನೋಡಿ. ಇವಾಗ ಮಿಕ್ಸಿ ಜಾರಿಂದ ತೆಗೆದಿಟ್ಕೊಂಡಾಗಿದೆ. ಇದಕ್ಕೆ ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿಬಿಟ್ಟು ಪೇಡೆ ಆಕಾರದಲ್ಲಿ ಈ ಥರ ಚೆನ್ನಾಗಿ ಕಲಿಸ್ಕೋತ. ಪೇಡೆ ಹೇಗಿರ್ತವೆ ಗೊತ್ತಲ್ವಾ? ಹಾಲು ಪೇಡೆ ಎಲ್ಲ ತಿಂದಿದ್ದೀವಿ ನಾವು, ಧಾರವಾಡ ಪೇಡೆ ಎಲ್ಲ. ಅದೇ ಥರ ಗೋಧಿ ಹಿಟ್ಟಿನ ಕಾಯಿ ಪೇಡ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಾನು. ಸುಲಭ, ಸರಳ ಮತ್ತು ಬಾಯಿಲಿಟ್ಟರೆ ಕರಗೋಗುತ್ತೆ. ಮತ್ತು ಕಾಯಿಗಳು ಬಾಯಿಗೆ ಬಂದಾಗ ತುಂಬ ಟೇಸ್ಟಿ ಅನಿಸುತ್ತೆ. ಈ ಥರ ಚೆನ್ನಾಗಿ ಇನ್ನೊಮ್ಮೆ ಕಲಿಸ್ಕೊಂಡ್ಬಿಟ್ಟು ಪೇಡೆ ಮಾಡ್ಕೊಳ್ಳೋಣ ನೋಡಿ. ಈ ಥರ ಪೇಡೆಗಳ ಆಕಾರದಲ್ಲಿ ನಾವು ಮಾಡ್ಕೊಬೋದು. ಮತ್ತು ಇನ್ನೊಂದು ಥರನೂ ಕೂಡ ಮಾಡ್ಕೊಬೋದು. ಒಂದು ತಟ್ಟೆಗೆ ಈ ಥರ ತುಪ್ಪ ಸವರ್ಕೊಂಡ್ಬಿಟ್ಟು ನೋಡಿ, ಇದು ಹಿಟ್ಟಿದೆ ಅಲ್ವಾ, ಅದನ್ನು ಈ ಥರ ನೀಟಾಗಿ ಈ ಥರ ತಟ್ಟೆನಲ್ಲಿ ತುಪ್ಪ ಹಾಕ್ಬಿಟ್ಟು ಈ ಥರ ಹರಡಿ ಈ ಥರ ನೋಡಿ ಕಟ್ ಮಾಡ್ಕೊಬೋದು. ನಾವು ಯಾವ ರೀತಿ ಆಕಾರದಲ್ಲಿ ಬೇಕೋ ಆ ಥರ, ಈ ಥರ ಆಗಿರ್ಬೋದು. ನಮಗೆ ಬೇಕಾಗಿರೋ ಒಂದು ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಚೆನ್ನಾಗಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಹೇಗೆ ಬರ್ತಿದೆ ಅಂತ ನೋಡಿ. ಸೂಪರ್ ಆಗಿರೋ ಒಂದು ನೋಡಿ ಪೇಡ ಮತ್ತು ಸ್ವೀಟ್ಸ್ ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದಾದ ಒಂದು ಸ್ವೀಟ್ಸ್ ರೆಡಿಯಾಗಿದೆ ನೋಡಿ. ಮತ್ತು ಇನ್ನೊಂದು ತೆಗೆಯೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ಥರ ಸೂಪರ್ ಆಗಿರೋ ಒಂದು ಸ್ವೀಟ್. ಇನ್ನೊಂದು ತೆಗೆಯೋಣ ಬನ್ನಿ. ಸಖತ್ ಆ್ಯಂಡ್ ಸ್ವೀಟ್. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ತಟ್ಟೆನಲ್ಲಿ ತಕ್ಕೊಳ್ಳೋಣ ನೋಡಿ ಹೇಗಿದೆ ಅಂತ. ಸೂಪರ್ ಆಗಿರೋ ಒಂದು ಸ್ವೀಟ್ಸ್. ಗೋಧಿ ಹಿಟ್ಟಿನ
ಕಾಯಿ ಪೇಡೆ ಇದು ಹೇಗಿದೆ ಅಂದರೆ ಸ್ವಲ್ಪ ಟೇಸ್ಟ್ ನೋಡಿದೆ ಸಖತ್ತಾಗಿದೆ. ಬಾಯಿ ಇಟ್ಟರೆ ಕರಗುತ್ತೆ. ಬಾಯಲ್ಲಿ ಅಲ್ಲಲ್ಲಿ ಕೊಬ್ಬರಿ ಪೀಸಸ್ ಸಿಗುತ್ತೆ. ಆಹಾ, ನೋಡಿ ಎಷ್ಟು ಚೆನ್ನಾಗಿದೆ. ಪೇಡ ಮತ್ತು ಮಿಠಾಯಿ, ಗೋಧಿ ಹಿಟ್ಟಿನ ಪೇಡ ಮತ್ತು ಗೋಧಿ ಹಿಟ್ಟಿನ ಮಿಠಾಯಿ ನೋಡಿ. ನಾವು ಬೇಕಾದ್ರೆ ತಟ್ಟೆಯಲ್ಲಿ ಕಟ್ ಮಾಡ್ಕೊಬೋದು ಅಥವಾ ಈ ಥರ ಕೈಯಲ್ಲಿ ಮಾಡ್ಕೊಬೋದು. ಪೇಡ ಸೂಪರ್ ಆಗಿರೋ ಒಂದು ಪೇಡನ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂದರೆ ನಾನು ನೆನ್ಪು ಮಾಡ್ಕೊಳ್ಳಿ ತಿನ್ನುವಾಗ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ವಾ ಅಂತ. ಈ ಥರ ಗೋಧಿ ಹಿಟ್ಟಿನ ಪೇಡ ನಿಮಗೆ, ಗೋಧಿ ಹಿಟ್ಟಿನ ಕಾಯಿ ಪೇಡ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ. ಮತ್ತು ಇದೊಂದು ಪೇಡ ತಿಂದ್ಬಿಟ್ಟು ಹಾಲು ಕುಡಿದ್ಬಿಡಿ, ತುಂಬ ಶಕ್ತಿ ಬರುತ್ತೆ. ಗೋಧಿ ಚಪಾತಿ ಅವನ್ನೆಲ್ಲ ತಿನ್ನೋದ್ರಿಂದ ಶಕ್ತಿ ಬರುತ್ತಂತಲ್ವ, ಆ ಥರ ಮಕ್ಕಳಿಗೂ ಕೂಡ ಇದನ್ನು ಒಂದು ಪೇಡ ಕೊಟ್ಬಿಟ್ಟು 1 ಅಥವಾ 2 ಎಷ್ಟು ತಿಂತಾರೋ ಗೊತ್ತಿಲ್ಲ ಮಕ್ಕಳು, ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಇದೊಂದು ಪೇಡ, ಇದೊಂದು ಬಾಯಲ್ಲಿ ಹಾಕ್ಕೊಂಡ್ಬಿಟ್ರೆ ಮಿಠಾಯಿನ ಬಾಯಲ್ಲೆಲ್ಲ ಕರಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಕ್ಕಳು ತಿಂತಾರೆ, ನಾವು ಕೂಡ ದೊಡ್ಡವರು ತಿಂತೀವಿ. ಅಷ್ಟು ಚೆನ್ನಾಗಿದೆ ಈ ಗೋಧಿ ಹಿಟ್ಟಿನ ಕಾಯಿ ಪೇಡ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಸರಳವಾದ ಒಂದು ಸುಲಭವಾಗಿರೋ ಒಂದು ಸ್ವೀಟ್ ಹೇಳ್ಕೊಟ್ಟಿದ್ದೀನಿ ನೋಡಿ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಬಾಯ್.